ಭುವನು ಈ ಬಟ್ಟೆ ಸುಟ್ಟಾಕಿದ. ಈಗ ನನ್ನ ಕೈ ಬಂದ್ ರಪ್ಪ ಅಂತ ನಿನ್ ಬೆನ್ಮ್ಯಾಗ ಬೀಳುತ್ತಲ್ಲ. ಸಾಯ್ಗೊನ್ಸ್ಬಿಟ್ಟೆ ನಾನು. ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಆಲ್ರೆಡಿ ಸಂಜೆ ಆಗಿದೆ, ಸಂಜೆ ಆಗ್ತಾನೇ ಇದೆ ದಿನಾನು. ನನಗೆ ಬೆಳಗ್ಗೆಯಿಂದ ವ್ಲಾಗ್ನ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಬೆಳಿಗ್ಗೆ ಹೊತ್ತು ಬಿಸಿಲಿ ಓಡಾಡ್ತಾ ಇರ್ತೀವಿ, ಹಂಗಾಗಿ ಎದ್ದೇಳೋದು ಲೇಟೇ ನಾನು ಸ್ವಲ್ಪ. ಹಂಗಾಗಿ ಎದ್ದ ಮೇಲೆ ಪಟ ಓಡಾಡ್ಕೊಂಡು ತಿಂಡಿ ಮಾಡಿಕೊಂಡು ಕೆಲಸ ಮಾಡ್ತಾ ಇರ್ತೀನಲ್ವ, ಹಂಗಾಗಿ ವ್ಲಾಗ್ನ ಮಾಡ್ಕೊಳಕ್ಕಾಗ್ತಿಲ್ಲ. ಹಂಗೇ ವಿಡಿಯೋದು ಕ್ಲಿಪ್ಪಿಂಗ್ಸ್ನ ತೊಗೋತಾ ಇದ್ದೀನಿ. ಸೊ ಮುಂದೆ ಒಂದು ದಿವಸ ಸರಿ ಮಾಡ್ಕೊಬೇಕು, ಅದನ್ನು ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಇವಾಗ ಇನ್ನೊಂದು ಏನು ಹೇಳಬೇಕಿತ್ತು ಅಂದರೆ, ನಾನು ವೀಡಿಯೋಸಲ್ಲಿ ಶಾರ್ಟ್ ವೀಡಿಯೋಸ್ಗಳನ್ನೂ ಕೂಡ ಹಾಕ್ತಾಯಿದ್ದೀನಿ. ಯಾರು ನೋಡಿಲ್ಲ ಅಂತ ಅಂದರೆ ಒಂದ್ಸರಿ ಚಾನಲ್ನ ವಿಸಿಟ್ ಮಾಡಿ. ಹೊಸ್ದಾಗಿ ಬಂದವರು ಚಾನಲ್ನ ವಿಸಿಟ್ ಮಾಡಿ ನೋಡಿ. ಶಾರ್ಟ್ ವೀಡಿಯೋಸ್ಗಳು ಚೆನ್ನಾಗಿದೆ ಅಂತ ನಾನೇ ಹೇಳ್ಕೊತೀನಿ. ನನ್ನ ವೀಡಿಯೋಸ್ಗಳು ಚೆನ್ನಾಗಿದೆ ಅಂತ ನಾನೇ ಹೇಳ್ಕೊಂಡು ನಾನೇ ಪ್ರಮೋಟ್ ಮಾಡ್ತಾಯಿದ್ದೀನಿ. ಒಂದ್ಸರಿ ನೋಡಿ, ಇಷ್ಟ ಆಗ್ಬೋದು ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಸೊ ಬನ್ನಿ ಇವಾಗ ವ್ಲಾಗ್ನ ಶುರು ಮಾಡ್ಕೊಳ್ಳೋಣ. ಆಲ್ರೆಡಿ ಹರಿ ಬಂದಿದ್ದಾರೆ ಅಂತ ಹೇಳಿದ್ರು. ಹರಿ ಬಂದಿದ್ದಾರಂತೆ. ಹಿಂಗೆ ಕಾಫಿ ತಗೊಂಡು ಬಾ ಅಂತ ಫೋನ್ ಮಾಡಿದರು. ಯಾಕೋ ನಾನು ತಗೊಂಡು ಹೋಗೋಷ್ಟೊಳಗೆ ಅವರೇ ಬರ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಒಂದು ಸತಿ ಹಿಂಗೆ ನೋಡೋಣ. ನಾನು ಕಾಫಿ ತಗೊಂಡು ಹೋಗೋಷ್ಟೊಳಗೆ ಅವ್ರು ಬರ್ತಾನೆ ಇದ್ದಾರೆ ಆಲ್ರೆಡಿ. ಸೊ ಮನೆಗೆ ಬೈಕ್ ಸೌಂಡು, ಮನೆಗೆ ಬಂದ ಮೇಲೇ ಮಾಡ್ಕೊಳ್ಳೋಣ. ಬಂದೇ ಬಿಟ್ರು ಹರಿ. ಇವಾಗ ಕಾಫಿ ಮಾಡ್ಕೊಂಡು ಬರೋಣ ಅಂತ ಇದ್ದೆ, ನೀವು ಬಂದೇ ಬಿಟ್ರಲ್ಲ ಅಷ್ಟು ಬೇಗ. ಮಳೆ ಜೋರಾಗಿ ಬಂತಾರಿ. ಇಲ್ಲಿ ಸ್ವಲ್ಪ ಚೆನ್ನಾಗಿ ಉದುರಾಡ್ತು ಒಂಚೂರು. ಹಾಂ, ನಾನು ಇವಾಗ ಕಾಫಿ ಮಾಡ್ಕೊಂಡು ಬರೋಣ ಅಂತ ಇದ್ದೆ. ಹಾಲು ಕಾದಿತ್ತು ಆಲ್ರೆಡಿಯ, ಬರೋಣ ಅಂತ ಇದ್ದೆ. ಅಷ್ಟೊತ್ತಿಗೆ ಬಂದ್ರಿ ನೀವೇನೆ. ಕಾಯಿ ಖಾರ ತಂದ್ರ. ಮಿಕ್ಸಿ ನಮ್ಮನೇಲಿ ಮಿಕ್ಸಿ ಅಲ್ಲಿಗೂ ಇಲ್ಲಿಗೂ ಎತ್ತಾಡೋದಾಯಿತು. ಯಾಕೆಂದರೆ 2 ಮಿಕ್ಸಿ ಇತ್ತು. ಅಲ್ಲಿ ಅಡುಗೆ ಮಾಡೋ ಒಂದು, ಇಲ್ಲೊಂದು. ಸಾಯ್ಗೊನ್ಸ್ಬಿಟ್ಟೆ. ನಾನಲ್ಲ, ನೀನು. ನಾನೇ ಅಲ್ವಾ ಎತ್ತಾಕಿದ್ ನಾನೇನೆ. ನಾನು ಹಂಗಿಟ್ಟಿರ್ತೀನ. ನಾನು ಅದ ಹೆಂಗ್ ನೋಡಕ್ ಆಗ್ಬಿಡುತ್ತೆ? ಯಾರು ಹೆಂಗೆಂಗೋ ಇಟ್ಟಿರಿ ಎಲ್ಲಾನು ನಾನು ನೋಡ್ಕೊಬರಕ್ಕಾಗುತ್ತ ಒಂದ್ ಕಡೆಯಿಂದ. ಹಿಂಗೆ ಮನೇಲಿ ಇದ್ದವ್ರ ಮೇಲೆ ಹಾಕ್ಬಿಡೋದು. ಅವ್ನು ಕೇಳೋನ್ನ. ಹಾಗೆಯೇ ಬೆಳಗ್ಗೆ ಟೊಮೊಟೊ ಬಾತ್ ಮಾಡ್ಕೊಂಡಿದ್ದೆ. ಟೊಮೊಟೊ ಬಾತಿಗೆ ಮಾಮೂಲಿ ಬಟಾಣಿ ಹಾಕ್ತೀನಿ ನಾನು, ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಇನ್ನೊಂದು ಸ್ಪೆಷಲ್ ಏನಂದರೆ, ಸ್ವಲ್ಪ ಒಂದೆಲ್ಗ ಸೊಪ್ಪು ಸಿಕ್ಕಿತ್ತು, ಹಾಗಾಗಿ ಅದನ್ನು ಹಾಕ್ಕೊಂಡೆ. ಅದನ್ನೇನು ಜಾಸ್ತಿ ಪಲ್ಯ ಮಾಡೋ ಥರ ಎಲ್ಲ ಏನು ಸಿಗಲ್ಲ. ಆವಾಗವಾಗ ಚಟ್ನಿಗೆ ಪಲಾವಿಗೆ ಹಾಕಿನೇ ಸ್ವಲ್ಪ ಹಾಕ್ಕೊಂಡು ಖಾಲಿ ಮಾಡ್ತೀನಿ ಅಷ್ಟೇ. ಮೆಂತ್ಯ ಸೊಪ್ಪನ್ನು ಕೂಡ ಹಾಕಿದ್ದೆ, ಒಂದೆಲ್ಗ ಸೊಪ್ಪನ್ನು ಕೂಡ ಹಾಕಿದ್ದೆ. ತುಂಬಾ ಟೇಸ್ಟು ಚೆನ್ನಾಗಿ ಬಂದಿತ್ತು.
ಭುವನು ಈ ಬಟ್ಟೆ ಸುಟ್ಟಾಕಿದ್ದಾನೆ ನೋಡಿ ಇಲ್ಲಿ. ಇದು ಹೆಂಗ್ ಸುಟ್ಟೋಯ್ತು ಅಂತ ಹೇಳ್ತಾನೆ ಇವಾಗ. ಬಾ ಹೇಳು ಹೇಳು. ಬೆಂಕಿ ಜೋರ್ ಮಾಡಿ. ಬೆಂಕಿ ಜೋರ್ ಮಾಡಿ ನೋಡ್ಕೊಂಬ, ನೆಲ ನೋಡ್ಕೊಂಡು ಹೋಗು. ನೆಲ ನೋಡ್ಕೊಂಡು ಬಾ. ನೆಲ ಹಂಗ್ ಹಿಡ್ಕತಾರ ತೆಗಿ ಮತ್ ಸುಟ್ಟಿಯ. ಹೆಂಗ್ ಹಿಡಿಬೇಕು? ಫೋಲ್ಡ್ ಮಾಡು. ಈಗ ಗೊತ್ತಾಯ್ತು. ಯಾವಾಗ ಸುಟ್ಟ ಮೇಲೆ ಗೊತ್ತಾತ? ಇಂಥದ್ದು ಎರಡು ಸುಟ್ಟಾಕಿದ್ನಲ್ವ, ಅದ್ ಬಟ್ಟೆ ಸುಡುತ್ತೆ ಓಕೆ. ಕೈಗೆ ಸುಟ್ಕೊಂಡ್ರೆ ಹಿಂಗ್ ಇಟ್ಕೋಬೇಕಿತ್ತು. ಇನ್ನೂ ಫೋಲ್ಡ್ ಮಾಡ್ಬೇಕು. ಅದನ್ನ ನಾನೇ ಮಾಡ್ಬಿಟ್ಟೆ. ತೆಗಿ. ಅದಿಲ್ಲ ಇಲ್ಲ ಹೋಗಿ ಎಷ್ಟು ನೋಡಿ. ಅದೊಂದು ರೆಡ್ ಕಲರ್ನು ಹಂಗೆ ಮಾಡಾಕಿದ್ದೆ. ಅದ ಹೆಂಗಾದ್ರು ಆಗ್ಲಿ, ಕೈಗಿ ಮೇಲೆ ಏನಾದ್ರು ಹತ್ಕೊಂಡ್ರೆ ಹೆಂಗ್ ಇನ್ನೇನ್ ಚೂರ್ ಹತ್ಕೊಳ್ಳೋದು. ಶರ್ಟ್ ಏನಾದ್ರು ತುಂಬ್ದೊಳಗೆ ಇಟ್ಕೊಂಡಿದ್ದಾಗ ಅದ್ ಹತ್ಕೊಂಡು ಇಲ್ಲಿ ಬೆಂಕಿ ಆರುತ್ತೆ. ಆರಿದಾಗ ಚೀಸೆ ಬಿತ್ತು ಹೆಚ್ಚದು. ಪರಿಣಿತರು ಎಲ್ಲಾದ್ರೂ ಅಲ್ಲೂ ಬಾ. ಅದಕ್ಕೆ ಇಲ್ದೇ ಇದ್ದಾಗ ಮಾಡಬಾರ್ದು, ಏನು ಮಾಡಬಾರ್ದು. ಇದ್ದೆ ನಾನ್ ನಡ್ಮನೇಲಿ ಇದ್ದೆ, ನೀನ್ ಹಿಂಗ್ ಮಾಡ್ತೀಯ ಅಂತ ಗೊತ್ತಾ ನನಗೆ. ಅಲ್ಲ ಹಂಗ್ ಮಾಡಬಾರ್ದು. ಹಾಲು ಕಾದಿದೆ, ಫಸ್ಟು ಕಾಫಿ ಮಾಡ್ಕೊಂಡ್ಬಿಡೋಣ. ಫ್ರೆಂಡ್ಸ್, ಭುವನ್ ಯಾಕೋ ಕಣ್ಣು ನೋವು ಅಂತ ಇದ್ದ ಒಂದು 2 ದಿವಸದಿಂದ. ಒಂದು ಚೂರು ರೆಡ್ ಆದಂಗೆ ಆಗಿದೆ ಕಣ್ಣು. ಏನು ಮಾಡ್ಕೊಂಡ ಅಂತ ಗೊತ್ತಿಲ್ಲ, ಅದೇನು ಕಾಣಿಸ್ತಿಲ್ಲ. ಆದರೆ ಅವನಿಗೆ ಒಂಚೂರು ಸಣ್ಣದಾಗಿ ನೋವ್ತಾ ಇದೆಯಂತೆ. ದೊಡ್ಡದಾಗೇನ? ಹಂಗಾರೆ ಆಸ್ಪತ್ರೆಗೆ ಹೋಗ್ಬರೋಣ. ಮತ್ತೆ ದೊಡ್ಡದು ಅಂದಮೇಲೆ ಆಸ್ಪತ್ರೆಗೆ ಹೋಗ್ಲೇಬೇಕು. ಕಣ್ಣೊಳಿಗೆ ಏನಾರು ಏನಾಕ್ಬಿಡ್ತಾರೆ ಅವರು, ನೋವು ಕಮ್ಮಿ ಆಗಂಗೆ ಆಗ್ತಾರೆ ಅಷ್ಟೇ. ನೋವು ಜಾಸ್ತಿ ಇದೆಯಾ? ಒಂಚೂರು ಕಾಫಿ ಕುಡಿ. ನೀನೇ ಮಾಡ್ಕೊಂಡು ಕುಡ್ದಿದೀಯಲ್ಲ. ಏನಬೋನು ಕಾಫಿ ಎಷ್ಟು ಮಾಡ್ಕೊಂಡು ಕುಡ್ದೆ? ಒಂದು ಪಾವು ಮಾಡ್ಕೊಂಡು ಕುಡ್ದ? ಹಾಂ, ಪಾವು ಮೇಲೆ ಅರ್ಧ. ಅರ್ಧ ಲೀಟ್ರ್ ಹಾಲು ಕಾಯಿಸಿ ಇಷ್ಟು ಬಿಟ್ಟಿದ್ಯಲ್ಲ, ಮತ್ತೆ ಈಗ ಕಾಯಿಸೋದಿದ್ದು. ಕುಡಿನಿಲ್ವೇನೋ ಕಾಫಿಯ? ಬನ್ನಿತ್ತು, ಬನ್ನು ತಿಂದಿದೀಯ. ಇವಾಗ ನಿಂಗೆ ಕಾಫಿನಾ? ಸಂಜೆ ಕಾಫಿ ಕುಡಿಯುತ್ತೆ. ಅದಕ್ಕೆ ಮಾಡ್ಕೊಳಕ್ ಬರುತ್ತಲ್ಲ, ಏನು ಮಾಡೋದು? ಹಾಲು ನೋಡ್ರೆ ಕಾಫಿ ಮಾಡ್ಕೊಂಡು ಕುಡಿಯುತ್ತೆ. ಏನು ಕರ್ಮನೋ ಬಿಡು. ಕಣ್ಣು ಉಜ್ಬೇಡ. ನೋವು ಹತ್ತಲ್ಲ ಅಂತ ಚೆಕ್ ಮಾಡ್ತಿದ್ದೆ. ನಂಗೆ ಕಾಫಿ ಹಂಗೆ ಗುಡ್ಸಕತ್ತಿತ್ತು ಎದಳ ಮೇಕೆ. ಕಲಿ ಏನಾಯ್ತು ಕಣ್ಣು? ಅದು ಒಂಚೂರು ರೆಡ್ ಇತ್ತು. ಈ ಎಡ್ಜಲ್ಲಿ ರೆಡ್ ಇತ್ತು. ಈಗ ಹೋತು. ನೀನು ಮತ್ತೆ ಕಣ್ಣಿಗೆ ಇದು ಉಜ್ಬಾರ್ದು. ಎದಳು ಎದ್ದು ಒಂಚೂರು ಕಾಫಿ ಕುಡ್ದು ಬ್ರೆಡ್ ತಿಂದು. ಬ್ರೆಡ್ಡಲ್ಲಿ ತಿಂದಿದ್ಯಾ? ಬನ್ನ ಇಲ್ವಾ? ಹಾಂ, ಹೊಟ್ಟೆ ಸೀತೈತಾ? ಅನ್ನ ಸರಿ ಊಟ ಮಾಡುವಂತ. ಮಲಿಕೆ ಮತ್ತೆ ಹಂಗೆ ರಗೋಚ್ರಿ ಇದೇ ಮಾಡ್ಲತ್ತ. ಇನ್ನೇನು ಟೈಮ್ ಐತೆ? ನೋಡು, ನಿನಗೂ ನನಗೂ ದೊಡ್ಡ ಲೋಟ. ಎದಳು. ದೊಡ್ಡ ಲೋಟದಲ್ಲ, ಸ್ವಲ್ಪ ಸ್ವಲ್ಪ ಕಾಫಿ ಮಾತ್ರ ಕೆಳಗಡೆ ಐತಿ. ಕೊಡು, ಯಾವ್ದು ಬೇಕು ನಿನಗೆ? ಅಳತೆ ಆಗ್ತಾವೆ. ಮತ್ತೆ 3 ತಿಂಗಳು 2 ದಿನ ಮುಗಿಸ್ಕೊಂಡೈತೆ. ಹೌದಾ? 2ಕ್ಕೂ ಬಂದೈತೆ, 3ಕ್ಕೂ ಬಂದೈತೆ. 2 ದಿವಸ ಬಂದೈತಾ? ನಾವೇ ನೋಡಕ್ಕಲ್ಲ. ಮುಂದಿನ ತಿಂಗಳು 2. ಏನು ಹಬ್ಬ? ಹಬ್ಬನ ಅನ್ಸುತ್ತೆ ಮೋಸ್ಟ್. ಗಣೇಶ ಹಬ್ಬ ಎಲ್ಲಿದ್ದಂಗಂತ? ಗಣೇಶ ಹಬ್ಬ, ಗೌರಿ ಹಬ್ಬ 2 ದಿವಸ ಅಮಾವಾಸ್ಯೆ ಚಿತ್ರ ಬಂದೈತಲ್ಲ, ಕಪ್ಪು ಮೂವರಿ. 2 ದಿನ ಬರುತ್ತೆ. ಹೌದಾ? ಇಲ್ಲಿ ಮಾಸ ಶಿವರಾತ್ರಿ, ಇಲ್ಲಿ ಮಹಾಶಿವರಾತ್ರಿ. ಅದು ಮಾಸ ಶಿವರಾತ್ರಿನೇ, ಮಹಾಶಿವರಾತ್ರಿ ಅಲ್ಲ. ಅದು ಮತ್ತೆ 2 ಮಾಸ ಶಿವರಾತ್ರಿ. ಗಣೇಶ ಚತುರ್ಥಿ ಬೋನು ಶನಿವಾರ ಭಾನುವಾರ ನೋ ರಜಾ. ಯಾಕೆ ನಿಮಗೆ ರಜಾಗಳು ಸಿಗಲ್ಲ ಅಂತ ಹೇಳ್ತಿರೋದು. ಕರೆಕ್ಟಾಗಿ ಶನಿವಾರ ಭಾನುವಾರ ಸಿಕ್ ಬಂದೈತೆ. 1 2 3 ಕಂಟಿನ್ಯೂಸ್ 3 ದಿನ ಬಂದೈತೆ. ಎಲ್ಲಿ ಬಂದೈತೆ 3? ಗೌರಿ ಹಬ್ಬದ ರಜೆ ಕೊಡ್ತಾರೆ, ಗಣೇಶ ಹಬ್ಬದ ರಜೆ ಕೊಡ್ತಾರೆ, ಹ್ಮ್ ಭಾನುವಾರ ಬಿಡಿ. ಬಿಟ್ಟೆ. ಲಾಸ್ಟ್ ಟೈಮ್ ನಿಂಗೆ ಹೆಂಗಿತ್ತು ಗೊತ್ತಾ? ಭಾನುವಾರ ಗಣೇಶ ಬಿತ್ತು, ಶನಿವಾರ ಗೌರಿ ಹಬ್ಬ ಇತ್ತು, ಮುಂದಿನ ದಿನಕ್ಕೆ ರಜೆ ಇಲ್ಲ. 2 ದಿನ ಸಾಕು. ಬಾ, ಸೆಪ್ಟೆಂಬರ್ ಚಿಂತೆ ಯಾಕೆ ಈಗಲೇ, ಇನ್ನು ಆಗಸ್ಟಲ್ಲೇನೆ. ಕನ್ಯಾ ಸಂಕ್ರಮಣ. ಬಾರೋ ಓದ್ಕೆ ಬಾರೋ, ಬ್ಯಾಗ್ ಇಲ್ಲೇ ಬಿದ್ದೈತೆ. ಕನ್ಯಾ ಸಂಕ್ರಮಣ ಅಂದ್ರೆ
ನನಗೆ ಗೊತ್ತಿಲ್ಲ ಕಣ್ ಬಾ. ಈದ್ ಮಿಲಾದ್ ಒಂದೇ ಬಂದಿರೋದು. ನನಗೆ ಇವೆಲ್ಲ ಗೊತ್ತಿಲ್ಲ ಬೋನು. ಏನು ಕ್ಯಾಲೆಂಡರ್ ಅವು ಹಬ್ಬ ಮಹಾಲಯಾಂಬರ ಮೇನ್ ಹಬ್ಬಗಳು ಏನು ಬರ್ತಾವ ಅವು ಮಾತ್ರ ಗೊತ್ತಷ್ಟೇ. ಭದ್ರಾಬಾದ ಅಮಾವಾಸ್ಯೆ ಹುಣ್ಮೆನೆ ನೋಡಿರಕ್ಕಲ್ಲ ನಾವು ಯಾವತ್ತು ಅಂತ. ಸಂಕಷ್ಟ ಚತುರ್ದಶಿ ಅವೆಲ್ಲ ಏನು ಮಾಡಕ್ಕಲ್ಲ ಬಾ. ನಂಗೆ ಗೊತ್ತಿಲ್ಲ ಅವೆಲ್ಲ ಬಾ. ಮಹಾನಕ್ಷತ್ರ ಹಸ್ತ ಅಂದ್ರೆ ಕೆಳ ಕಡೆ ಕೆಡುತ್ತಾ. ಈಗ ನನ್ನ ಕೈ ಬಂದು ರಪ್ಪ ಅಂತ ನಿನ್ನ ಬೆನ್ಮ್ಯಾಗ ಬೀಳುತ್ತಲ್ಲ, ಅದು ಎಲ್ಲಾ ನಕ್ಷತ್ರಗಳನ್ನು ತೋರಿಸುತ್ತೆ. ಅಲ್ಲ ಈಗ ಅದೇನೋ ಹೇಳಿದ್ನಲ್ಲ ಹಸ್ತ ಅಂತ. ಗಾಂಧೀಜಿ ಇವ್ರದ್ದು ಹುಟ್ಟಿದ ದಿನನೇ ಇದು ಅಮಾವಾಸ್ಯೆ. ಇಲ್ಲೂ 2ನೇ ತಾರೀಕು ಬಂದಿದೆ, ಇಲ್ಲೂ 2ನೇ ತಾರೀಕು ಬಂದಿದೆ. ಏನೋ ಬಂದ್ಬಿಟ್ಟೈತಿ. ಆ ಕ್ಯಾಲೆಂಡರ್ ಬರ್ದಾರನ್ನ ಕೇಳ್ಬೇಕು. ಬಾ ಬಾರೋ. ನಮ್ಮ ಮಗ ಒಳ್ಳೆ ಸಣ್ಣ ಮಗಿನಲ್ಲಿ ಚೆನ್ನಾಗಿ ಮಂತ್ರ ಹೇಳೋದಲ್ವೇ ನಾವು? ಹೇಳ ಮಗನೇ ಒಂದು ಬರಲ್ವ ಈಗ. ತಾಯಿ ಶಾಲೆ ಅದಲ್ಲ ಬೇರೆ ಬೇರೆ ಎಲ್ಲ ಮಾಡ್ಕೊಂಡು. ಫ್ರೆಂಡ್ಸ್, ಹಂಗೆ ಮಧ್ಯೆ ಯಾಕಪ್ಪ ಶಾಪಿಂಗ್ ವಿಡಿಯೋ ಬಂತು ಅಂತ ಅಂದ್ಕೊಂಡ್ರೆ, ಹೌದು ಇದು ವಿಡಿಯೋನ ಮಾಡಿಕೊಂಡು ಒಂದು 3-4 ದಿವಸ ಆಯಿತು. ಅಂದರೆ ನಾವು ಅವತ್ತು ಆಸ್ಪತ್ರೆಗೆ ಹೋಗಿದ್ವಲ್ವ, ಅವತ್ತು ಈ ವಿಡಿಯೋ ಮಾಡ್ಕೊಂಡಿದ್ದು. ಅಂದರೆ ನಾವು ಅವತ್ತು ಶಾಪಿಂಗ್ ಮಾಡಿದ್ದು. ಮತ್ತೆ ಯಾಕಪ್ಪ ಬಟ್ಟೆ ಶಾಪಿಂಗ್ ಮಾಡ್ತಾಯಿದ್ದಾರೆ ಅಂತ ಅಂದ್ಕೊಂಡ್ರೆ, ರೀಸೆಂಟಾಗಿ ನಮ್ಮದು ಮದುವೆ ವಾರ್ಷಿಕೋತ್ಸವ ಇದೆ ಇಬ್ಬರದು, ಹರಿದು ಮತ್ತು ನಂದು ಏನು ಆ್ಯನಿವರ್ಸರಿ ಇದೆ. ಹಂಗಾಗಿ ಬಟ್ಟೆ ತೊಗೊಳ್ಳೋಣ ಅಂತ ಅಂದ್ಕೊಂಡು ತೊಗೊಂಡ್ವಿ. ಹರಿನೂ ತೊಗೊಂಡ್ರು, ನಾನು ತೊಗೊಂಡ್ವಿ. ಭುವನಿಗೆ ಈಗ ವರಮಹಾಲಕ್ಷ್ಮಿ ಹಬ್ಬದಲ್ಲೇ ಒಂದು ಜೊತೆ ಎಕ್ಸ್ಟ್ರಾ ತಂದಿದ್ವಲ್ವ, ಹಂಗಾಗಿ ಅದೇ ಇತ್ತು. ಬೇಕಂದರೆ ಗಣಪತಿ ಹಬ್ಬಕ್ಕೆ ತೊಗೊಂಡ್ರಾಗುತ್ತೆ ಮತ್ತೆ ಅಂತ ಅಂದ್ಕೊಂಡು ನಾನು ಮತ್ತು ಹರಿ ತೊಗೊಂಡ್ವಿ ಅವತ್ತು. ಏನಂತಂದರೆ ನನಗೀಗ ಸ್ಯಾರಿ ಎಲ್ಲ ಹಾಕ್ಕೊಂಡು ಏನು ಅಷ್ಟು ಕಂಫರ್ಟಬಲ್ ಅನಿಸಲ್ಲ, ಏನಾದ್ರು ದೇವಸ್ಥಾನ ಹೋಗಬೇಕು ಅಂತ ಅಂದರೆ. ಹಂಗಾಗಿ ಡ್ರೆಸ್ನೇ ನೋಡಿದೆ ನಾನು. ಸ್ವಲ್ಪ ಗ್ರ್ಯಾಂಡಾಗಿರೋವಂಥದ್ದು ಲುಕ್ಕು, ಏನಂದರೆ ಮದುವೆ ಫಂಕ್ಷನ್ಸು ಅಲ್ಲಿ ಇಲ್ಲಿ ಹಾಕೊಂಡು ಹೋಗೋದಕ್ಕೂ ಕೂಡ ಆಗುತ್ತೆ ಅಂತ ಸ್ವಲ್ಪ ಗ್ರ್ಯಾಂಡಾಗಿರೋದೇ ನೋಡಿದೆ. ಯಾವ್ದು ತೊಗೊಂಡಿದ್ದೀನಿ ಏನು ಅಂತ ನೆಕ್ಸ್ಟು ವಿಡಿಯೋ ಮಾಡ್ತೀನಲ್ವ, ಅದರಲ್ಲಿ ನೋಡ್ತೀರಾ ನೀವು. ಇದು ಬಂದು ಶಾಪ್ ಇರೋದು ಏನು NR ಸರ್ಕಲ್ಲು, ಗಾಂಧಿ ಬಜಾರ್ ಸರ್ಕಲ್ ಅಂತೀವಿ, ಅಲ್ಲಿ ವಸ್ತ್ರಲೋಕ ಅಂತ ಇದೆ. ಶಾಪು ತುಂಬಾ ಚೆನ್ನಾಗಿದೆ ಮತ್ತು ಒಳ್ಳೆ ಬಟ್ಟೆ ಕೂಡ ಇರುತ್ತೆ. ನಾನು ಇತ್ತೀಚೆಗೆ ಅಲ್ಲಿ ಏನು ಯಾವಾಗಲೂ ಶಾಪಿಂಗ್ ಮಾಡ್ತೀನಿ. ಏನಾದರೂ ಡ್ರೆಸ್ಗಳು ಬೇಕು ಅಂದರೆ ಕಂಫರ್ಟಬಲ್ ಆಗಿರೋ ಡ್ರೆಸ್ ಸಿಗುತ್ತೆ, ಬಟ್ಟೆ ಕ್ವಾಲಿಟಿನೂ ಕೂಡ ಚೆನ್ನಾಗಿರುತ್ತೆ, ರೇಟು ಕೂಡ ಹಂಗೆ ಇರುತ್ತೆ. ಏನಂದರೆ ನಾವು ಈ ಫಂಕ್ಷನ್ಸ್ಗೆಲ್ಲ ಹೋಗೋದಕ್ಕೆ ಈಗ ಡೈಲಿ ಯೂಸ್ಗೆ ಅಂತಲೇ ಬೇರೆ ಟಾಪು ಪ್ಯಾಂಟ್ ಎಲ್ಲ ತೊಗೋತೀವಿ. ಅಥವಾ ಏನಾದರೂ ಬೀಗ್ರೂಟ ಅಲ್ಲಿ ಇಲ್ಲಿ ಹೋಗೋದಾದ್ರೆ ಕೆಲವು ಟೈಮ್ ನಮಗೆ ಸ್ಯಾರಿ ವೇರ್ ಮಾಡೋಕ್ಕಾಗಿಲ್ಲ ಅಂತಂದರೆ ಸ್ವಲ್ಪ ಗ್ರ್ಯಾಂಡಾಗಿರೋ ಡ್ರೆಸ್ಗಳೇ ಬೇಕು ಅಂತ ಅನಿಸುತ್ತೆ. ಆ ಥರ ಡ್ರೆಸ್ಗಳು ನನಗೆ ಅಲ್ಲಿ ಚೆನ್ನಾಗಿರೋದು ಸಿಗುತ್ತೆ, ಹಾಗಾಗಿ ಅಲ್ಲಿಗೇ ಹೋಗಿದ್ವಿ. ಹಾಗೆಯೇ ಹರಿ ಟೀ ಶರ್ಟ್ ತೊಗೊಂಡ್ರು 1-2. ಜೀನ್ಸ್ ಪ್ಯಾಂಟ್ ಎಲ್ಲ ಏನು ಬೇಡ ಅಂತ ಅಂದರು. ಇನ್ನೊಂದೇನು ಅಂದರೆ ಟೈಮ್ ಕೂಡ ಆಗಿತ್ತು, ಆಲ್ರೆಡಿ ಎಲ್ಲ ಅಂಗಡಿಗಳು ಕ್ಲೋಸ್ ಆಗಿತ್ತು. ಯಾಕೆಂದರೆ ನಾವು ಫಸ್ಟು ಆಸ್ಪತ್ರೆಗೆ ಹೋಗಿದ್ವಿ ಅಲ್ವಾ, ಅಲ್ಲಿಂದ ಬರೋದೇನೆ ಒಂದು 9 ಗಂಟೆ ಮೇಲೆ 9:30 ಆಗಿತ್ತೋ ಏನೋ. ನಾವಲ್ಲಿ ಮತ್ತೆ ನನ್ನ ಡ್ರೆಸ್ ಸೆಲೆಕ್ಷನಿಗೆ ಹೋಗಿ ಅಲ್ಲೇ ನಾನು ತುಂಬ ಜಾಸ್ತಿ ಟೈಮ್ ಮಾಡಲಿಲ್ಲ. ನನಗೇನಂದರೆ ತುಂಬ ತೆಗ್ಸೋದು, ಆಮೇಲೆ ಅತ್ತಗಿರಿ ಇತ್ತಗಿರಿ ಅಂತ ಅನ್ನೋದು, ಆಮೇಲೆ ಚೆನ್ನಾಗಿ ಗುಡ್ಡೆ ಹಾಕ್ಸೋದು, ಆಮೇಲೆ ಬೇಡ ಅಂತ ಬರೋದು ಅದಿಷ್ಟ ಆಗಲ್ಲ. ನನಗೆ ಕೇಳ್ಬಿಡ್ತೀನಿ ಎಷ್ಟು ಏನು ಡಿಸೈನ್ ಇದೆ ಇವಾಗಿನ ಇದ್ರಾಗೆ ನನಗೆ ಬೇಕಾಗಿರೋ ಡ್ರೆಸ್ ಅಂತದ್ದು ಅದನ್ನು ತೋರಿಸಿ ಅಂತ ಅಂತೀನಿ. ಅದರಲ್ಲಿ ಕಲರ್ಸ್ ಇದ್ದರೆ ಕೊಡಿ ಅಂತ ಅಂತೀನಿ. ಯಾವ ಕಲರ್ ಬೇಕು ಹಂಗೆ ತೆಗ್ದಿಡಿ, ನಾನು ಯಾವುದು ಹೇಳ್ತೀನಿ ಅದನ್ನು ಮಾತ್ರ ಓಪನ್ ಮಾಡಿ ಅಂತ ಹೇಳ್ತೀನಿ. ಅವರು ಕೂಡ ಹಂಗೆ ಅಂತಿದ್ರು, ಮೇಡಮ್ ನಿಮ್ಮಂಥ ಕಸ್ಟಮರ್ ಅಪರೂಪ, ಚೆನ್ನಾಗಿ ತೆಗೆಸ್ಬಿಡ್ತಾರೆ, ಗುಡ್ಡೆ ಹಾಕಿಸ್ಬಿಡ್ತಾರೆ, ಆಮೇಲೆ ಬೇರೆ ನೋಡೋಣ ಅಂತ ಅಂತಾರೆ, ಅದಿಲ್ವಾ ಇದಿಲ್ವಾ ಅಂತ ಅಂತಾರೆ ಅಂತ. ನಾನು ಯಾವ್ದಾದ್ರು ಅಂಗಡಿಗೆ ಹೋದರೆ ತೊಗೊಂಡೇ ಬಿಡ್ತೀನಿ ಅಂತ ಅಲ್ಲ, ತೊಗೊಳೋಕ್ಕಿಂತ ಮುಂಚೆ ನಂಗೆ ಅಲ್ಲಿ ಇಷ್ಟ ಆಗ್ತಿಲ್ಲ ಅಂತಂದರೆ ನಾನು ಅವ್ರಿಗೆ ಹೇಳ್ಬಿಡ್ತೀನಿ ಹಂಗಂತ. ಅವ್ರ ಬಟ್ಟೆ ತೆಗ್ದಾಕೋದ್ರಲ್ಲೇ ಗೊತ್ತಾಗ್ಬಿಡುತ್ತೆ ಏನು ನಮ್ಗೆ ಕಂಫರ್ಟಬಲ್ ಆಗಿರೋದು ಆಗ್ತಾ ಇದ್ದಾರಾ ಇಲ್ವೋ ಅಂತ. ಆವಾಗಲೇ ಹೇಳ್ಬಿಡ್ತೀನಿ, ಬೇಡ ಬಿಡಿ ಅಂತ ಹೇಳ್ಬಿಡ್ತೀನಿ. ಇಲ್ಲ ಅಂತ ಅಂದರೆ ನನಗೇನು ಬೇಕು ಅಂತ, ನನಗೆ ಯಾವ ಥರ ಡ್ರೆಸ್ ಬೇಕು ಅನ್ನೋದನ್ನು ಕೂಡ ಹೇಳ್ತೀನಿ. ಹಂಗೆ ಹೇಳಿದ ಮೇಲೆ ಅವ್ರು ಏನಾದ್ರು ಬೇರೆ ತೆಗ್ದಾಕ್ತಿದ್ರು ಅಂದರೆ ನಾನು ಅಲ್ಲಿ ತೊಗೊಳೋದಕ್ಕೆ ಹೋಗೋದಿಲ್ಲ, ಸುಮ್ಮನೆ ಬೇರೆ ಅಂಗಡಿ ಕಡೆ ಹೋಗ್ತೀನಿ. ಚೆನ್ನಾಗಿ ಒಟ್ಟಿಗೆ ಬಟ್ಟೆ ತೆಗೆಸ್ಬಿಟ್ಟು ಅಂತೂ ಯಾವತ್ತೂ ಹಂಗೆ ಬರೋದಕ್ಕೆ ಹೋಗಲ್ಲ. ಫ್ರೆಂಡ್ಸ್, ನೀವೇ ನೋಡಿ ಹೊರಗಡೆ ಎಲ್ಲ ಅಂಗಡಿಗಳು ಕ್ಲೋಸ್ ಆಗಿದೆ, ತುಂಬ ಟೈಮ್ ಆಗಿತ್ತು. ಫ್ರೆಂಡ್ಸ್, ಹಂಗೇನೆ ಇವಾಗ ಒಂಚೂರು ಉಪ್ಪಿಟ್ಟು ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಉಪ್ಪಿಟ್ಟು ತಿನ್ನೋಣ ಅಂತ ಅನ್ನಿಸ್ತಾ ಇತ್ತು. ಹರಿನೂ ಕೂಡ ಮಾಡು ಅಂತಂದ್ರೆ, ಹೊರಗಡೆ ಚಳಿ ಇದೆ ಸ್ವಲ್ಪ ಅಲ್ವಾ ಹರಿ? ಬರ್ತಾಯ್ತಾ? ಮಳೆ ಉದುರುತ್ತೈತಂತೆ. ಚಳಿಗೆ ಉಪ್ಪಿಟ್ಟು ಚೆನ್ನಾಗಿರುತ್ತೆ, ಉಪ್ಪಿಟ್ಟು ಮಾಡೋಣ ಅಂತ ಇದ್ದೆ. ಹಂಗೇನೆ ಬೆಳಗ್ಗೆಗೆ ದೋಸೆ ಜೊತೆಗೆ ಏನು ಸಾಗು ಮಾಡೋಣ ಅಂತ ತರಕಾರಿದು, ಅಂದರೆ ಕ್ಯಾರೆಟು ಬೀನ್ಸು. ನಾನು ಕ್ಯಾರೆಟು ಬೀನ್ಸ್ ಹಾಕಿ ಮಾಡ್ತೀನಿ ಅಂತ ಅಂದಿದ ತಕ್ಷಣ ಹರಿ ಆಲೂಗೆಡ್ಡೆ ಹಾಕೋದ್ರು. ಆಲೂಗೆಡ್ಡೆ ಬೇಡ ಬಿಡಿ ಅಂತ ಅಂದಿದ ತಕ್ಷಣ ಅವರೇ ಬಂದು ಕ್ಲೀನ್ ಮಾಡಿ ಇಡ್ತಾವ್ರೆ. ಆಲೂಗೆಡ್ಡೆ ಅಂದರೆ ಸಖತ್ ಇಷ್ಟ ಹರಿಗೆ.
ಇನ್ನು ಹಚ್ತಾರೆ ಸಣ್ಣಕ್ಕೆ. ಈ ಸಾಗುಗೆಲ್ಲ ದಪ್ಪ ದಪ್ಪಗೆ ತರಕಾರಿ ಹಚ್ಕೊಂಡ್ರೆ ಚೆನ್ನಾಗಿರಲ್ಲ. ಮೀಡಿಯಮ್ ಸೈಜಾಗಿ ಸಣ್ಣಕ್ಕೆ ಹಚ್ಚಿರ್ತಾರೆ ನೋಡಿ ಹೋಟ್ಲಲ್ಲೆಲ್ಲ. ಆ ಥರ ಹಚ್ಕೊಂಡ್ರೆ ಚೆಂದ ಸಾಗು ಅಂದರೆ ಆ ಥರನೇ ಇರಬೇಕು ತರಕಾರಿ ಅಲ್ವಾ ರೀ? ಕ್ಯಾರೆಟ್ ಬೀನ್ಸ್ ಕೊಡೋಣ ಈಗ. ಇವಾಗ ಎಲ್ಲ ಟಕ 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 ಹಚ್ಚಿಬಿಡ್ತಾರೆ ಅವ್ರಿಗೆ. ಉಪ್ಪಿಟ್ಟಿಗೂ ಆಲೂಗಡ್ಡೆ ಕೊಡ್ಲಾ ಅಂತ ಈಗ ಬೇಡ ನೋಡೋಣ. ಅಷ್ಟು ಹಚ್ಚಿ ಮಿಕ್ಸ್ ಮಾಡ್ತಿರಲ್ಲ ಎಲ್ಲನೂ, ಅವಾಗ ನೋಡ್ತೀನಿ ಯಾವ್ದು ಕಮ್ಮಿ ಆಗಿದೆ ಅನ್ಸುತ್ತೆ ಅದನ್ನ ಹಾಕ್ತೀನಿ ಅಂತ. ಫ್ರೆಂಡ್ಸ್ ಹಂಗೇನೆ ಅಲ್ಲೊಂದು ಯಾಕೋ ಇದೆ ಉಪ್ಪಿಟ್ಟು ಬೇಡ ಅಂತ. ಕ್ಯಾರೆಟ್ ನೋಡಿ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಏನಂತಂದ್ರೆ ಈ ತರ ಮೇಲ್ಗಡೆ ಎಲ್ಲ ಸಿಪ್ಪೆ ಎರೆದ್ಬಿಟ್ಟು ಈ ಮುಂದ್ಗಡೆ ಚಿಗುರುತ್ತಲ್ಲ ಅದೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ರೆ ಕ್ಯಾರೆಟ್ ಎಷ್ಟು ಫ್ರೆಶ್ ಆಗಿರುತ್ತೆ ಅಂತ. ಆಲ್ರೆಡಿ ಒಂದು 3 ದಿವಸ ಆಯ್ತು ತಂದು. ಇದು ಎಷ್ಟು ನೀಟಾಗಿ ಫ್ರೆಶ್ ಆಗಿದೆ. ನಾನು ಕವರಿಗೆ ಹಾಕಿಟ್ಟಿದ್ದೀನಿ ನೋಡಿ. ಒಂದಲ್ಲ ಎಲ್ಲನೂ ತೋರಿಸ್ತೀನಿ. ಎಷ್ಟು ಚೆನ್ನಾಗಿದೆ. 4 ಬೇಡ, ಇದೊಂದು ಹಚ್ಚಿ ಬೇಡ ಸಾಕು. ಅದೊಂದು ಹಚ್ಚಿ ಆಗುತ್ತೆ. ಅದ್ರ ಜೊತೆಗೆ ಒಂದು ಸ್ವಲ್ಪ ಬಟಾಣಿ ಹಾಕ್ತೀನಲ್ಲ ಎಲ್ಲ ಮಿಕ್ಸ್ ಮಾಡಿ ಒಂದು ಹೊತ್ತಿಗೆ ಅಲ್ಲಂಗೆ ಸಾಕು, ಜಾಸ್ತಿ ಏನು ಬೇಡ. ಸೊ ಕ್ಯಾರೆಟ್ ಯಾರು ಇಟ್ಕೊಳ್ಳಂಗಿದ್ರೆ ಜಾಸ್ತಿ ತಂದು ಈ ಥರ ಮಾಡಿ ಇಟ್ಕೊಳ್ಳಿ. ನೀಟಾಗಿ ಸಿಪ್ಪೆ ಎಲ್ಲನೂ ಎರೆದು ಮುಂದ್ಗಡೆ ಚಿಗುರುತ್ತಲ್ವ ಅದೆಲ್ಲನೂ ಕಟ್ ಮಾಡಿ ತೊಳೆದು ನೀಟಾಗಿ ಇಟ್ಕೊಂಡ್ರೆ ನೀವು ಒಂದು ತಿಂಗಳು ಇಟ್ಟಿದ್ರು ಹಿಂಗೆ ಇರುತ್ತೆ ಫ್ರೆಶ್ ಆಗಿ. ಸೊ ಬಾಂಡ್ಲಿ ಕಾದಿದೆ. ಇವಾಗ ರವೆ ಹುರ್ಕೊಂಡು ಉಪ್ಪಿಟ್ಟು ಮಾಡಿ ಮುಗಿಸ್ಬಿಡ್ತೀನಿ. ಉಪ್ಪಿಟ್ಟು ವಿಡಿಯೋ ಎಲ್ಲ ಏನು ಶೇರ್ ಮಾಡಲ್ಲ. ಒಂದು ದಿವಸ ಮಾಡಬೇಕು. ಒಬ್ರು ಕೇಳಿದರು ನಾನು ಉಪ್ಪಿಟ್ಟು ಯಾಕೆ ಇಷ್ಟಪಡಲ್ಲ ಎಲ್ಲರೂ ಅಂತ ವಿಡಿಯೋ ಮಾಡಿದ್ನಲ್ಲ ಅವಾಗ. ನೀವು ಅಕ್ಕ ನೀಟಾಗಿ ಒಂದು ದಿವಸ ಮಾಡಿ ತೋರಿಸಿ ಹೆಂಗೆ ಮಾಡ್ತೀರಾ ಉಪ್ಪಿಟ್ಟು ಅಂತ. ಒಂದು ದಿವಸ ಮಾಡೋಣ ಹೊರಗಡೆ ಕೂತ್ಕೊಂಡು ನೀಟಾಗಿ ಎಲ್ಲದು ಏನೇನು ವೆಜಿಟೇಬಲ್ ಬೇಕು ಎಲ್ಲನೂ ಕಟ್ ಮಾಡ್ಕೊಂಡು ಇಟ್ಕೊಂಡು ಒಂಥರ ರಿಚಾಗಿ ಉಪ್ಪಿಟ್ಟು ಎಷ್ಟು ನೀಟಾಗಿ ಮಾಡ್ಕೊಬೋದು ಅಂತ ನಾನು ಒಂದು ವಿಡಿಯೋ ಮಾಡ್ತೀನಂತೆ ಒಂದು ದಿವಸ. ಸೊ ಇವಾಗ ಟೈಮ್ ಆಗಿದೆ, ಬೇಗ ಉಪ್ಪಿಟ್ಟು ಮಾಡೋಣ. ಇದು ಬನ್ಸಿ ರವೆ ತಗೊಂಡಿದ್ದೀನಿ ನಾನು. ಹರಿ ತರಕಾರಿ ಹಚ್ತಾ ಇದ್ದಾರೆ. ಹಂಗೆ ಭುವನ್ ಪಕ್ಕ ಕುತ್ಕೊಂಡು ಕ್ಯಾರೆಟ್ ಒಂದು ಚೂರು ಇಸ್ಕ ತಿಂತಾ ಇದ್ದಾನೆ. ಈ ಥರ ಸಣ್ಣಕ್ಕೆ ಹಚ್ಕೊಂಡ್ರೆ ಚಂದ ಸಾಗುಗ್ಯಾರಿ ಅಲ್ವಾ ರೀ? ಚೆನ್ನಾಗಿ ಬೇಯುತ್ತೆ. ಎಲ್ಲನೂ ಒಂದೊಂದು ಕಡೆ ಹಚ್ಚಿಡ್ತಾವ್ರೆ. ಏನು ಮಿಕ್ಸ್ ಮಾಡಿ ಪರವಾಗಿಲ್ಲ. ಹೌದಾ? ಇರಲಿ ಬಿಡಿ, ಒಂಥರ ಚೆನ್ನಾಗಿದೆ. ಇನ್ನೇನು ಇಲ್ವೋ ಅದಕ್ಕೆ? ಬಟಾಣಿ ಅಷ್ಟೇ. ಬಟಾಣಿ, ಈರುಳ್ಳಿ, ಟೊಮೊಟೊ. ರ್ಯಾಬಿಟ್. ಆರ್ ಯು ರ್ಯಾಬಿಟ್ ಭುವನ್? ನೋ. ಉಪ್ಪಿನಕಾಯಿ ಇದ್ದಂಗೆ ಕ್ಯಾರೆಟಲ್ಲಿ ಉಪ್ಪಿನಕಾಯಿ ಮಾಡ್ತಾರೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅಲ್ವಾ ರೀ? ಚೆನ್ನಾಗಿರುತ್ತೆ ಕ್ಯಾರೆಟ್ ಉಪ್ಪಿನಕಾಯಿ. ಭುವನ್ ನೀನು ತಿಂದಿಲ್ವಾ? ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕೋಣ ಅಂತ ಉಪ್ಪಿಟ್ಟಿಗೆ ಚೆನ್ನಾಗಾಗುತ್ತೆ. ಮೆಂತ್ಯ ಸೊಪ್ಪು ಇರೋವರೆಗೂ ಎಲ್ಲದಕ್ಕೂ ಬಳಸ್ತಾ ಇರೋದೆ. ಫ್ರೆಂಡ್ಸ್ ಹಂಗೆ ಬಟಾಣಿ ಬೆಳಿಗ್ಗೆ ನೆನಾಕಿದ್ದೆ. ಇವಾಗ ಇದನ್ನು ನೀಟಾಗಿ ಸೋರಿಸ್ಬಿಟ್ಟು ಫ್ರಿಜ್ಜಿಗೆ ಒಂದು ಕವರಿಗೆ ಹಾಕಿ ಇಟ್ಟಿದ್ರೆ ಯಾವತ್ತು ಬೇಕೋ ಅವತ್ತು ಬಳಸ್ಕೋಬೋದು. ಅರಿ ತರಕಾರಿ ಎಲ್ಲ ಹಚ್ಕೊಂಡು ಬಂದರು. ಇವಾಗ ಅದನ್ನು ತೊಳೆದ್ಬಿಟ್ಟು ಫ್ರಿಜ್ಜಿಗೆ ಹಾಕ್ಬಿಡಿ ಅಂತ ಅಂದೆ. ಹಂಗೆ ಹಾಕ್ತವ್ರೆ. ಅದಕ್ಕೆ ಎಷ್ಟು ಬೇಕು ಬೆಳಗ್ಗೆ ಸಾಗುಗೆ ಅಷ್ಟು ಬಟಾಣಿನೂ ಕೂಡ ಈಗಲೇ ಹಾಕ್ಬಿಟ್ಟಿರ್ತೀನಿ ಅದರೊಳಗಡೆ. ಬೆಳಗ್ಗೆ ಅದು ಹಂಗೇ ಒಗ್ಗರಣೆಗೆ ಸುರ್ಕೊಳೋದಕ್ಕೆ ಸರಿಯಾಗುತ್ತೆ. ಇದನ್ನ ಇವಾಗ ಸೋಸ್ಬಿಟ್ಟು ಫ್ರಿಜ್ಜಿಗೆ ಹಾಕೊಳ್ಳೋಣ. ಫ್ರೆಂಡ್ಸ್ ಫೈನಲಿ ಉಪ್ಪಿಟ್ಟು ರೆಡಿ ಆಯಿತು. ಬಿಸಿ ಬಿಸಿ ಉಪ್ಪಿಟ್ಟು ನೈಟ್ ಹೊತ್ತು ತಿಂತಾಯಿದ್ದೀವಿ. ನಮಗಂತೂ ಇಷ್ಟ ಆಗುತ್ತೆ. ಯಾರಿಗೆಲ್ಲ ಇಷ್ಟ ಆಗಲ್ಲ ಇಷ್ಟ ಮಾಡ್ಕೊಳ್ಳಿ. ಯಾಕೆಂದರೆ ಉಪ್ಪಿಟ್ಟು ಆರೋಗ್ಯಕ್ಕೆ ಒಳ್ಳೆಯದು, ತುಂಬಾ ಹೆಲ್ದಿ ಫುಡ್ ಕೂಡ. ಎಲ್ಲ ಅವಾಯ್ಡ್ ಮಾಡಿ ಏನು ಬೇಡ ಉಪ್ಪಿಟ್ಟ ಅಂದು ಬೇಡ ಅಂದು ಎಲ್ಲ ಕಮ್ಮಿ. ಇವಾಗ ಉಪ್ಪಿಟ್ಟೆಲ್ಲ ಮಾಡ್ಕೊಳ್ಳೋದು ಯಾರು ನಾನು ಅಷ್ಟಾಗಿ ನೋಡಿಲ್ಲ. ಏನಾದರೆ ಫಂಕ್ಷನ್ ಇದ್ದಾಗ ಮಾತ್ರ ಫಿಕ್ಸು ಬೆಳಗ್ಗೆ ಹೊತ್ತು ತಿಂಡಿಗೆ ಮಾಡೇ ಮಾಡ್ತಾರೆ ಉಪ್ಪಿಟ್ಟು. ನಾನು ಸ್ವಲ್ಪ ಗೋಡಂಬಿ ಎಲ್ಲನೂ ಹಾಕಿದ್ದೆ. ಇವತ್ತಿತ್ತು ಅಂತ ಹಾಕಿದ್ದೆ, ಇಲ್ಲದೇ ದಿವಸ ಹಾಕಿರೋದಿಲ್ಲ. ಯಾವತ್ತು ಇರುತ್ತೆ ಅವತ್ತು ಮಾತ್ರ ಹಾಕೋತೀನಿ ಅಷ್ಟೇ. ನೋಡಿ ಫೈನಲಿ ಉಪ್ಪಿಟ್ಟು ಹೇಗೆ ಬಂದಿದೆ ಅಂತ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಬಾಯ್ ಬಾಯ್.